ಕರ್ನಾಟಕ ಜನತೆಗೆ ಈಗ ವಿಶೇಷ ಏನಂದರೆ, ನಾನು ಎ ವಿ ನಾಗರಾಜ್ ಮಾತಾಡ್ತಾ ಇರೋದು. ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಗೋಬಿ ಮಂಚೂರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ. ಸಾಯಂಕಾಲ ಆದರೆ ಎಲ್ಲರಿಗೂ ಗೋಬಿ ಮಂಚೂರಿ ಬೇಕೇ ಬೇಕು. ಗೋಬಿ ಮಂಚೂರಿ ಜೊತೆಗೆ ಈ ಡ್ರೈ ಗೋಬಿ ಅಂತ ಮೈಸೂರಲ್ಲಿ ಮಾಡ್ತಾಯಿರೋ ಉಸ್ಮಾನ್ ಡ್ರೈ ಗೋಬಿ ನೋಡಿ, ಅವರು ಕೂಡ ಇದುವರೆಗೂ ಎಲ್ಲೂ ಅವರ ರೆಸಿಪಿ ನಂದು ಹಿಂಗಿದೆ, ನಾನು ಯಾವುದೇ ಕೆಮಿಕಲ್ ಬಳಸದೆ ಅಥವಾ ಟೇಸ್ಟಿಂಗ್ ಪೌಡ್ರ್ ಆಗಲಿ ಅಥವಾ ಕಲರ್ ಆಗಲಿ, ಫುಡ್ ಕಲರ್ ಆಗಲಿ ಬಳಸದೆ ಮಾಡ್ತಾಯಿಲ್ಲ ಅಂತ ಏನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಅವರ ರೆಸಿಪಿನ ಅವರೆಲ್ಲೂ ಪ್ರಸ್ತಾಪ ಮಾಡ್ದಿರ ಗೌಪ್ಯತೆಯಲ್ಲಿ ಕಾಪಾಡ್ಕೊಂಬರ್ತಾ ಇರೋದೇ ಅನುಮಾನಕ್ಕೆ ಆಸ್ಪದ ಕೊಡ್ತಾಯಿದೆ. ಈ ಅನುಮಾನ ಅನ್ನೋದು ಒಂದು ಸರಿ ಬಂದರೆ ಸಾಕು, ಅದು ಹೋಗ್ಲಾಡ್ಸೋವರೆಗೂ ಅನುಮಾನದ ಪಿಚಾಚಿ ನಮ್ಮನ್ನು ಕಾಡ್ತಾನೇ ಹೋಗುತ್ತೆ. ಉಸ್ಮಾನ್ ಗೋಬಿ ಅವ್ರಿಗೂ ಕೂಡ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಕೇಳಿದ್ದೀನಿ, ಅದು ರೆಸಿಪಿ ತೋರಿಸಿ ಅಂತ. ಅವರು ತೋರಿಸ್ದಿರ ಮುಂದಕ್ಕಾಗ್ತಾ ಇರೋದೇ ಅನುಮಾನ ಬಲವಾಗಿ ಇರೋದಕ್ಕೆ ಸಾಧ್ಯ ಇದೆ. ಅದರಿಂದ ಈ ಗೋಬಿ ಡ್ರೈ ಆಗಲಿ ಫ್ರೈ ಆಗಲಿ, ಗೋಬಿನೇ ಕಲ್ಲರ್ ಮೆನ್ಷನ್ ಮಾಡಿರ್ತಾರೆ. ಅದ್ರ ಜೊತೆಗೆ ಟೇಸ್ಟಿಂಗ್ ಪೌಡ್ರ್ ಹೇಳ್ತೀರ, ಗೋಬಿನ ತರೋಕ್ಕೆ ಆಗೋದಿಲ್ಲ. ಇದು ನಮ್ಮ ಒಂದು ವಾದ. ಅವ್ರ ವಾದ ಅವೆಲ್ಲ ಏನೂ ಆಗದೆ ಇದ್ದು ಆರೋಗ್ಯಕರವಾದಂತಹ ಅಡುಗೆ ಸಾಮ್ರಾಜ್ಯದಲ್ಲಿ ಅವರು ತೊಡಗಿಸ್ಕೊಳ್ಬೇಕು ಅನ್ನೋಂಗಿದ್ರೆ ನಮಗೆ ಆದಷ್ಟು ಬೇಗ ಮೆಸೇಜ್ನ ಕಳಿಸ್ಲಿ ಅಂತ ಅವರಲ್ಲೂ ಮನವಿ ಮಾಡ್ಕೊಳ್ತೀವಿ. ಇನ್ ಕೇಸ್ ಮಾಡಲಿಲ್ಲ ಅಂದರೆ ಕಾನೂನು ಪ್ರಕಾರ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ, ಅನಿವಾರ್ಯ. ಜೈ ಕರ್ನಾಟಕ.